ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ದಿನೇಶ್ ಗುಂಡೂರಾವ್ರವರೇ, ಕರ್ನಾಟಕದ ಸಾರಿಗೆ ಸಚಿವರು ಸ್ನೇಹಿತರಾದ ರಾಮಲಿಂಗಾರೆಡ್ಡಿ ಅವರೇ, ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ, ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಸಹೋದರ ಸಹೋದರರೇ ಹಾಗೂ ಮಾಧ್ಯಮದ ಮಿತ್ರರು, ತಮಗೆಲ್ಲ ಗೊತ್ತಿದೆ, ಯಾವತ್ತೂ ಬಿಜೆಪಿ ಅವರು ಯಾವುದೇ ಜನಪರ ಕಾರ್ಯಕ್ರಮ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲು ಪ್ರಯತ್ನ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಆಪರೇಷನ್ ಕಮಲ ಮಾಡಿ ಹಣದ ಹೊಳೆಯನ್ನು ಹರಿಸಿ ಅವರು ನಮ್ಮ ಶಾಸಕರನ್ನ, ಬೇರೆ ಬೇರೆ ಪಕ್ಷದ ಶಾಸಕರನ್ನ ರಾಜೀನಾಮೆ ಕೊಡುವಂತ ಮಾಡಿ ಚುನಾವಣೆಗೆ ಹೋದಾಗ ಜನ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಬಿಹಾರಲ್ಲಿ ಏನ್ ಮಾಡಿದ್ದಾರೆ, ಜನರಿಂದ ಆಯ್ಕೆಯಾದ ಸರ್ಕಾರನ ತಮ್ಮ ಕೇಂದ್ರ ಸರ್ಕಾರದಲ್ಲಿಟ್ಟು ಸಿಬಿಐನ ಮತ್ತು ಐಟಿಯನ್ನು ಉಪಯೋಗಿಸಿ ಅಲ್ಲಿ ಸರ್ಕಾರ ಪತನ ಮಾಡುವಂಗೆ ಮಾಡಿ ತಮ್ಮ ಮಾತು ಕೇಳುವಂತ ಸರ್ಕಾರವನ್ನು ಇವತ್ತು ರಚನೆ ಮಾಡಿದ್ದಾರೆ. ಇವತ್ತು ಗುಜರಾತಿನಲ್ಲಿ ರಾಜ್ಯಸಭಾ ಎಲೆಕ್ಷನ್ ನಡೀತಾ ಇದೆ. ಅವರು ಏನ್ ತಿಳ್ಕೊಂಡಿದ್ದಾರೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಎಂದು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಸಮೇತ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀನಿ ಎಂದು ಹೇಳಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ. ನಾವು ಯಾರಿಗೆ ಎದುರುವವರಲ್ಲ, ನಾವು ಬ್ರಿಟಿಷರ ಗುಂಡಿಗೆ ಎದೆ ತೋರಿಸಿದವರು ಕಾಂಗ್ರೆಸ್ಸಿಗರು ಈ ಭಾರತ ದೇಶದ ಜನತೆ. ಇವತ್ತು ಏನು ನೀವು CRP ಕರ್ಕೊಂಡ್ಬಂದ್ಬಿಟ್ಟು ತಾವು ಮಿಷನ್ಗಳನ್ನ ಕೊಟ್ಟು ಇವತ್ತು ಬಂದ್ರೆ ಕಾಂಗ್ರೆಸ್ ಅವರು ಅಥವಾ ಕರ್ನಾಟಕ ಜನತೆ ಹೆದರ್ತೀರ ಅಂತ ತಿಳ್ಕೊಳ್ತಿದ್ದೀರಾ? ಯಾವತ್ತೂ ನಾವು ಹೆದರುವುದಿಲ್ಲ. ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು 3 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಗಳಿಲ್ಲ ಇವರಿಗೆ ಬರೀ ಮನ್ ಕಿ ಬಾತಲ್ಲೇ ಹೊಟ್ಟೆ ತುಂಬಿಸಬೇಕು, ಮನ್ ಕಿ ಬಾತಲ್ಲೇ ಎಲ್ಲ ರಸ್ತೆಗಳಾಗಬೇಕು, ಮನ್ ಕಿ ಬಾತಲ್ಲೇ ಸ್ವಚ್ಛ ಆಗಬೇಕು, ಇದೆಲ್ಲ ಹೇಳ್ಕೊಂಡು ಬರೀ ಮಾತಿನ ಮೂಲಕ ಮೋಡಿ ಮಾಡಲಿಕ್ಕೆ ಹೋಗಿದ್ದಾರೆ ಮೋದಿ ಅವರು. ನಮ್ಮ ಕರ್ನಾಟಕ ಜನತೆ ಈಗಾಗಲೇ ಸರಿಯಾದ ಬುದ್ಧಿಯನ್ನು ಕಲಿಸಿದ್ದಾರೆ. ಏನೋ ನಂಜನಗೂಡು ಎಲೆಕ್ಷನ್ ಅಲ್ಲಿ, ಗುಂಡಲಪೇಟೆ ಎಲೆಕ್ಷನ್ ಅಲ್ಲಿ ಏನೋ ಹೇಳಿದ್ರು, ನಮ್ಮ ಯಡಿಯೂರಪ್ಪನವರು ಏನ್ ಹೇಳಿದ್ರು, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದಾರೆ, ನೀವು ನನಗೆ ಸಲ್ಯೂಟ್ ಮಾಡಬೇಕಾಗ್ತದೆ ಮುಂದಿನ ದಿವಸಗಳಲ್ಲಿ, ನಿಮ್ಮ ಹೆಸರೆಲ್ಲ ನಾನು ಬರ್ಕೊಂಡಿಟ್ಟಿದ್ದೀನಿ, ನಾವು ಅಧಿಕಾರಕ್ಕೆ ಬರ್ತೀನಿ ಅಂತ ಮತ್ತೆ ಜನಕ್ಕೆ ಏನ್ ಹೇಳಿದ್ರು, ನನ್ನನ್ನು ಈ ಸತ್ಯ ಒಂದು ಗೆಲ್ಸ್ಕೊಟ್ಟು ನನಗೆ ನಂಜನಗೂಡು ಗೆಲ್ಸಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಮಾತನ್ನು ಹೇಳಿದ್ರು. ಈ ಬಿಜೆಪಿ ಅವರು ಏನ್ ಮಾತಾಡ್ತಿದ್ದಾರೆ, ಹೊತ್ತು ಸುಳ್ಳು ಉಂಟು ಇವತ್ತು ಹೋಗಿದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ DK ಶಿವಕುಮಾರ್ ಅವರ ಮೇಲೆ ಒಂದು ಏನೋ ಐಟಿ ದಾಳಿ ನಡೆಸ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳ್ತಾರೆ. ಇವತ್ತು ಐಟಿ ದಾಳಿ ತಮ್ಗೆ ಗೊತ್ತಿದೆ, ಐಟಿ ಅವರಿಗೆ ದಾಳಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಅಧಿಕಾರವನ್ನು ದುರುಪಯೋಗ ಮಾಡಿ ರಾಜಕೀಯ ದುರುದ್ದೇಶದಿಂದ ಇವತ್ತು ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಖಂಡಿಸಬೇಕಾಗಿದೆ. ಯಾವುದೇ ಐಟಿ ದಾಳಿಗೆ ಹೆದರುವುದಿಲ್ಲ, ನಾವು ಯಾವುದೇ CBIಗೆ ಹೆದರುವುದಿಲ್ಲ. ತಪ್ಪು ಮಾಡಿದ್ರೆ ತಪ್ಪಿಸರು ಆದ್ರೆ ಆ ಶಿಕ್ಷೆಯನ್ನು ನಾವು ತಗೊಳ್ಳಿದ್ದೀವಿ. ಕೇವಲ ಮಾಧ್ಯಮದ ಮೂಲಕ, ಕೆಲವು ಮಾಧ್ಯಮಗಳು ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ, ಕೆಲವೊಂದು ಮಾಧ್ಯಮಗಳು ಬಿಜೆಪಿಯವರ ಆಡ್ತಾ ಇದ್ದಾರೆ. ಬಹುಶಃ ನಾನು ಆ ಮಾಧ್ಯಮದವ್ರಿಗೆ ಹೇಳ್ತಿದ್ದೀನಿ, ನಿಮಗೆ ಮಾಧ್ಯಮದ ಧರ್ಮಗಳ ಮಾತನ್ನು ಹೇಳ್ತೀನಿ. ಆದರೂ ಇಂಥ ಹೆದರಿಕೆಗೆ ಬಗ್ಗದೆ ಹಲವಾರು ಮಾಧ್ಯಮದವರು, ಟಿವಿಯವರು ಇರ್ಬೋದು, ಇವತ್ತು ನಿಜ ಸಂಗತಿಯನ್ನು ಜನರ ಮುಂದೆ ತರ್ತಾ ಇದ್ದೀನಿ. ನಾನು ಕಾಂಗ್ರೆಸ್ನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಯಾವತ್ತೂ ಕಾಂಗ್ರೆಸ್ಸಿಗರು, ಅದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರು, ಇಂದಿರಾ ಗಾಂಧಿ ಅವರು ಅರೆಸ್ಟ್ ಆದಾಗ ಇಂದಿರಾ ಗಾಂಧಿ ಅವರನ್ನ ಚುನಾಯಿತರಾದ ಇಂದಿರಾ ಗಾಂಧಿ ಅವರನ್ನ ಚಿಕ್ಕಮಗಳೂರಿನಿಂದ ಚುನಾಯಿತರಾಗಿ ಕಳಿಸಿ ಇಂದಿರಾ ಗಾಂಧಿ ಅವರನ್ನ ಲೋಕಸಭೆಯಲ್ಲಿ ಬಹುಮತ ಇದ್ದ ಕಾರಣಕ್ಕಾಗಿ ಇವತ್ತು ಜೈಲಿಗೆ ಕಳಿಸಿದರು. ಆದ್ರೆ 2 ವರ್ಷದಲ್ಲಿ ಏನಾಯ್ತು, ಅದೇ ಕೆಲಸ, ಅದೇ ಪಾಠ ಇಡೀ ಭಾರತದ ಜನತೆ, ಕರ್ನಾಟಕ ಜನತೆ ಇವರಿಗೆ ಕಳಿಸ್ತಾರೆ ಅಂತ ಹೇಳಿ ನಾವು ಕಾಂಗ್ರೆಸ್ಸಿಗರು ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿದೆ. ಇವತ್ತು ಬಡವರ ಪರ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀವಿ. ಎಲ್ಲಾ ಜಾತಿ, ಧರ್ಮ, ಭಾಷೆಯ ಪರವಾಗಿ ಇವತ್ತು ಸರ್ಕಾರ ನಿಂತಿದೆ. ಅವರಿಗೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೀವಿ. ಅದಕ್ಕೋಸ್ಕರವಾಗಿ ಜನ ನಮಗೆ ಬೆಂಬಲ ಕೊಡ್ತಾರೆ. ಜನ ಬೆಂಬಲವೇ ಮುಖ್ಯವಾದ ಬೆಂಬಲ ಮಾತು ಈ ಸಂದರ್ಭದಲ್ಲಿ ಹೇಳಿ ನಾವು ಕಾಂಗ್ರೆಸ್ಸಿಗರು
ಇದು ಬರೀ ಪ್ರಾರಂಭ ಮಾತ್ರ. ನಮ್ಮನ್ನು ಕೆಣಕಿದರೆ ಬಹುಶಃ ಅದರ ದುಷ್ಪರಿಣಾಮವನ್ನು ನೀವು ಬಿಜೆಪಿಯವರು ಎದುರಿಸಬೇಕಾಗ್ತದೆ. ನಿಮ್ಮ ರೂಪದಿಂದ ಕೇಶವ ರೂಪದಿಂದ ರಿಮೋಟ್ ಕಂಟ್ರೋಲ್ ಅಲ್ಲಿ ಕರ್ನಾಟಕ ರಾಜ್ಯವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳಿ, ಕರ್ನಾಟಕ ಜನ ಶಾಂತಿ ಪ್ರಿಯರು, ಕರ್ನಾಟಕ ಜನ ಒಳ್ಳೆ ಆಡಳಿತಕ್ಕೆ ಬೆಚ್ಚಿಗೆ ಕೊಡುವಂತವರು. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಜನಕ್ಕೆ ಅವರು ಹೇಳಿ ನಮ್ಮ ಕಾಂಗ್ರೆಸ್ಸಿಗರು ಪ್ರತಿಯೊಬ್ಬರು ನಾವು ಇವತ್ತು ಸೋಲ್ಜರ್ ಆಗಿ ನಿಲ್ಬೇಕಾಗ್ತದೆ. ಏನು ಈಗ ಅನ್ಯಾಯದ ಅಕ್ರಮದ ವಿಚಾರದಲ್ಲಿ ನಾವು ಇವತ್ತು ಮಾಡಬಾರ್ದು. ಯಾರು ಕಳ್ಳ ಸಾಗಣೆ ಜನ ಶೋಷಣೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.